ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 11ಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅಜಿಂಕ್ಯ ಪವಾರ್ ಅವರು ಎಂಟ್ರಿ ಕೊಡಲಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ಬುಲ್ಸ್ ತಂಡಕ್ಕೆ ಪವಾರ್ ಅವರು ಎಂಟ್ರಿ ಕೊಡೋದು ಫಿಕ್ಸ್ ಅಂತ ಹೇಳ್ಬೋದು. ಹಾಗಾದರೆ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಪೆನ್ ಇದೆ, ಮಾಡ್ಕೊಳ್ಳಿ. ಏನೋ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬುಲ್ಸ್ ತಂಡಕ್ಕೆ ಅಜಿಂಕ್ಯ ಪವಾರ್ ಅವರು ಹೇಗೆ ಬರ್ತಾರೆ ಅಂದರೆ ಆ್ಯಕ್ಷನ್ ಮೂಲಕ ಅಂತ ಹೇಳ್ಬೋದು. ಹೋದ ಸೀಸನ್ನಲ್ಲಿ ಅಜಿಂಕ್ಯ ಪವಾರ್ ಅವರು ತಮಿಳ್ ತಲವಾಸ್ ತಂಡದಲ್ಲಿದ್ದರು. ತಮಿಳ್ ತಲವಾಸ್ ತಂಡದಲ್ಲಿ ಮೇನ್ ರೈಡರ್ ಆಗಿ ಈಗ ಪವನ್ ರಾವತ್ ಅವರು ಹೇಗೆ ಮೇನ್ ರೈಡರ್ ಆಗಿದ್ದರು, ಅದೇ ರೀತಿ ಅಜಿಂಕ್ಯ ಪವಾರ್ ಅವರು ಕೂಡ ತಮಿಳ್ ತಲವಾಸ್ ತಂಡಕ್ಕೆ ಮೇನ್ ರೈಡರ್ ಆಗಿದ್ದರು ಅಂತ ಹೇಳ್ಬೋದು. ಈಗ ಹಿಂದಿನ ಸೀಸನ್ನಲ್ಲಿ ಇವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಲಿಲ್ಲ. ಇವರಿಗೆ ಜಾಸ್ತಿ ರೈಡ್ ಪಾಯಿಂಟ್ಸ್ಗಳನ್ನು ತರೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಅಜಿಂಕ್ಯ ಪವಾರ್ ಅವರು ಜಾಸ್ತಿ ಟ್ಯಾಕಲ್ ಆಗ್ತಾಯಿದ್ರು. ಅದಕ್ಕಾಗಿ ತಮಿಳ್ ತಲವಾಸ್ ತಂಡ ಇವರನ್ನು ಆ್ಯಕ್ಷನ್ಗೆ ಬಿಡುತ್ತದೆ. ಇವರನ್ನು ಆ್ಯಕ್ಷನ್ಗೆ ಬಿಟ್ಟರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವರನ್ನು ಆ್ಯಕ್ಷನ್ನಲ್ಲಿ ಆರಾಮಾಗಿ 90 ಲಕ್ಷದ ಒಳಗೆ ಆರಾಮಾಗಿ ಪಿಕ್ ಮಾಡಬಹುದು. ಅಜಿಂಕ್ಯ ಪವಾರ್ ಅವರು ಯಾವ ರೀತಿ ಆಡುತ್ತಾರೆ ಅಂತ ನೋಡಿದ್ದೀರಿ. ಅವರು ಮ್ಯಾಟ್ ಮೇಲೆ ಜಿಂಕೆ ಥರ ಜಿಗಿತಾರೆ ಅಂತ ಹೇಳ್ಬೋದು. ಜಿಂಕೆ ರೈಡಿಂಗ್ ಇದೆ ಅಂತ ಹೇಳ್ಬೋದು. ಅದಕ್ಕಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಅಜಿಂಕ್ಯ ಪವಾರ್ ಅವರು ಬರಲೇಬೇಕು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಅಜಿಂಕ್ಯ ಪವಾರ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಬರಬೇಕಾ ಬರಬಾರ್ದ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.